ಅಲ್ಲ ಈಗ ಓದ್ಕೊಳೋದ್ ಬಿಟ್ಟು ಏನ್ ಮಾಡ್ತೀಯಾ? ನಮಗೂ ಬೋರಿಂಗ್ ಆಗಿದೆ ಕಡೆ ಬಿಡು. ಸರಿ ಈಗ ಸರಿ ಓದ್ಕೊಳಲ್ಲ ಅಂದ್ರೆ ಏನ್ ಮಾಡ್ತಿ? ಟಿವಿ ನೋಡ್ತೀಯ ತಾನೆ? ಇಲ್ಲ ನಾನು ನೋಡೋದಲ್ಲ, ಏನು ಆಟೋದಿಲ್ಲ, Okay. ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಷ್ಟೇ. ಬಟ್ ಓದ್ಕೊಳೋದ್ ಬೇಡ. ಯಾಕೆ? ಓದ್ಕೊಳೋದಂದ್ರೆ ನಿನ್ಗೆ ಅಳು? ನನಗೆ ಬೋರಿಂಗ್ ಆಗುತ್ತೆ ಅದಕ್ಕೆ. ಓದ್ಕೊಳೋದಂದ್ರ ನಾನು ಓದ್ಕೊಂಡು ಹೋದ್ಮೇಲೆ ಮತ್ತೆ ಹೇಳ್ತೀರ ಓದ್ಕೊಳಕ್ಕೆ, ಅವಾಗ ಇವನ್ ಕೇಳಲ್ಲ. ಅಲ್ಲ ಈಗ ಡೈಲಿ ಊಟ ಮಾಡ್ತಿರ ತಾನೆ? ಡೈಲಿ ಬಿಸ್ಕೆಟ್ ತಿಂತಿರ ತಾನೆ? ಡೈಲಿ ಫ್ರೂಟ್ಸ್ ತಿಂತಿರ ತಾನೆ? ಹಂಗೆ ಡೈಲಿ ಓದ್ಕೋಬೇಕಲ್ವಾ? ನಂಗೆ ಡೈಲಿ ಓದ್ಕೊಂಡು ಸಾಕಾಗಿಲ್ಲ ನನಗೆ. ಎಲ್ಲಿ ಓದ್ಕೊಂಡಿದ್ಯಾ ನೀನು? ಓದೋದೇ ಓದಿದೀವಿ. ಯಾವತ್ತು? ಇವತ್ತೆಲ್ಲಿ ಓದಿದ್ದೀರಾ? ಅವಾಗಿಂದ ಇವಾಗ ಓದ್ಬೇಕಾ? ಡೈಲಿ ಓದ್ಬೇಕಾ? ಡೈಲಿ ಓದ್ಬೇಕಾದ್ರೆ ನಾವ್ ಏನ್ ಮಾಡೋಣ? ಬೋರಿಂಗ್ ಅಲ್ಲಿ ಇವನಿಗೆ ಹೇಳಲ್ಲ, ಮತ್ತೆ ಹಿಂಸೆ ಆಗಲ್ವಾ? ಅಕ್ಕ ಬೇರೆ ಅವನ್ನೆಲ್ಲ ಬಿಡಿಸಿದ್ರೆ ನನಗೆ ಹೇಳ್ತಾರೆ ಕೈ ಎಲ್ಲ ನಂಗೆ ಹಿಂಸೆ ಕೊಡ್ತಾನ, ಅದಕ್ಕೆ ನಾನು ಇದು ಮಾಡೋದೇ ಇಲ್ಲ. ಮತ್ತೇನ್ ಮಾಡ್ತೀಯಾ? ಎಷ್ಟೇ ಮಾಡಲ್ಲ ಅಷ್ಟೇ. ಓದ್ಕೊಂಡ್ರು ಓದ್ಕೊಳಲ್ಲ. ಮತ್ತೆ ಬಿದ್ರು ಬೀಳಿ ನನಗೂ ದೂರ ಇರ್ತಾಗಲ್ಲ. ಓದ್ಕೊಳೋದು ಇಷ್ಟನೇ ಆಗಲ್ವಾ ನಿಂಗೆ? ಮತ್ತೇನ್ ಮಾಡ್ತೀಯ ದೊಡ್ಡೋಳಾದ್ಮೇಲೆ? ಕೆಲ್ಸ ಸಿಗಲ್ವಲ್ಲ ಚೆನ್ನಾಗಿ ಓದ್ಕೊಂಡ್ಲಿಲ್ಲ ಅಂದ್ರೆ? ಕೆಲಸ ಸಿಗದೆ ಬೇಡ, ಎಲ್ಲ ಪಾಪನ ಅಡ್ಗೆ ಮಾಡ್ಕೊಳ್ಳಿ. ಈಗ ಮತ್ತೆ ಯಾರು ದುಡ್ಡು ಕೊಡ್ತಾರೆ ನಿನ್ಗೆ? ನಿನ್ಗೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ದುಡ್ಡು ಇರಲ್ಲ. ಯಾರು ಕೊಡ್ತಾರೆ ದುಡ್ಡು? ನೀನ್ ದುಡ್ಡು ಸಾಲ್ತ ಬೆರ್ತೀವಿ, ಎಲ್ಲ ಮಾಡ್ತೀವಿ, ಮತ್ತೆ ಬೆರಿಬೇಕು ಅಂತೀರಲ್ಲ ಮಮ್ಮ. ಅದು ಕ್ಲಾಸ್ ಅಲ್ಲಿ ಬರೆಯೋದು, ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಪ್ರಾಕ್ಟೀಸ್ ನನಗೆ ಬೋರಿಂಗ್ ಆಗುತ್ತೆ. ಅಷ್ಟು ಇಷ್ಟು ಹೇಳ್ತೀರ, ಅವ್ರಿಗೆ ಹೇಳೋದೇ ಇಲ್ಲ, ಅವ್ರಿಗೆಲ್ಲ ಆಸೆ. ಸರಿ ತಡಿ, ಒಂದ್ ನಿಮಿಷ ತಡಿ. ಈಗ ಓದ್ಲಿಲ್ಲ ಅಂದ್ರೆ ಕೆಲ್ಸ ಸಿಗಲ್ಲ, ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ದುಡ್ಡು ಸಿಗಲ್ಲ. ಮತ್ ನಿನಗೆ ಬೇಕಾದ್ದೆಲ್ಲ ಹೆಂಗ್ ತಗೊಂತೀಯ? ಯಾರು ಕೊಡಿಸ್ತಾರೆ? ಪಪ್ಪನೇ ಕಳಿಸ್ತಾರೆ. ಪಪ್ಪಗ ಅವಾಗ ವಯಸ್ಸಾಗಿರುತ್ತೆ, ಪಪ್ಪ ಹತ್ರ ದುಡ್ಡು ಇರಲ್ವಲ್ಲ. ಪಪ್ಪ ಅಲ್ಲ, ನಾನು ದೊಡ್ಡವಳಾದ್ಮೇಲೆ ಇದು ನನ್ ಗಂಡ ಇರ್ತ ನೋಡಿ, ಅವ್ರು ಕಳಿಸ್ತಾರೆ ಅಲ್ಲ. ಅವ್ರು ಹೆಂಗ ಚೆನ್ನಾಗಿ ಕೆಲಸ ಮಾಡ್ತಾರ. ಹಂಗಾರೆ ಚೆನ್ನಾಗಿ ಕೆಲಸ ಮಾಡೋ ಹುಡುಗನ್ನ ನಿಂಗೆ ಗಂಡ ಆಗಿ ತರ್ಬೇಕು ನಾವು. ನೀನ್ ಮಾತ್ರ ಓದಲ್ಲ. ಸರಿ ಕಣ. ನಿನ್ಗೆ ಈ ಬರಲ್ಲ,